ನೆಹರೂರವರು ಕೃಷಿನಲ್ಲಿ, ನೀರಾವರಿಯಲ್ಲಿ, ಕೈಗಾರಿಕೆಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿದ್ದರು. ಶಿಕ್ಷಣದಲ್ಲೂ ಆಸಕ್ತಿಯನ್ನು ಹೊಂದಿದ್ರು. ಅದಕ್ಕೆ ಅನೇಕ ಸಂಸ್ಥೆಗಳನ್ನು ಅವ್ರ ಕಾಲದಲ್ಲಿ ಕಟ್ಟಿದ್ರು. ಈಗ ನೋಡಿ, IIT ಅಂತ ನಮ್ಮ ಯುವಕ ವಿದ್ಯಾರ್ಥಿ ಸಂಕೇತ್ ಅವರು IIT-ನಲ್ಲಿ ಓದಿದವರು. IIT-ನಲ್ಲಿ ಸೀಟ್ ಸಿಕ್ಕಿದೆ. ಕೂತ್ಕೊತಮ್ಮ. ಅವರಿಗೆ ಗೌರವಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಈ ಸರ್ಕಾರಿ ಶಾಲೆಯಲ್ಲಿ ಓದಿರೋದು. ಈ IIT-ಗಳನ್ನ ಪ್ರಾರಂಭ ಮಾಡಿದವರೇ ನೆಹರೂರವರು. ದಿಲ್ಲಿನಲ್ಲಿ, ಮದ್ರಾಸ್ನಲ್ಲಿ, ಬಾಂಬೆನಲ್ಲಿ, ಆಮೇಲೆ ಉತ್ತರ ಪ್ರದೇಶದ ಇಲ್ಲೆಲ್ಲ IIT ಪ್ರಾರಂಭ ಮಾಡಿದವರೇ ನೆಹರೂರವರು. ಏಮ್ಸ್ ಪ್ರಾರಂಭ ಮಾಡಿದವರು ಯಾರು? ನೆಹರೂರವರು. ದೊಡ್ಡ ದೊಡ್ಡ ಕೈಗಾರಿಕೆಗಳು ಮಾಡಿದವರು ಯಾರು? ನೆಹರೂರವರು. ದೊಡ್ಡ ದೊಡ್ಡ ಅಣೆಕಟ್ಟೆಗಳಿಂದ ಪ್ರಾರಂಭ ಮಾಡಿದವರು ಯಾರು? ನೆಹರೂರವರು. ಅಂಥವ್ರಿಗೆ ನೆಗೆಟಿವ್ ಆಗಿ ಮಾತಾಡ್ತಾರಲ್ಲ, ನೀವು ಒಪ್ಕೊಳ್ತೀರಾ? ಪೋಷಕರು ಒಪ್ಕೊಳ್ತೀರಾ? ಟೀಚರ್ಗಳು ಒಪ್ಕೊಳ್ತೀರಾ? ವಿದ್ಯಾರ್ಥಿಗಳು ಒಪ್ಕೊಳ್ತೀರಾ? ನೋಡಿ, ನೆಹರು ಬಗ್ಗೆನೇ ಕೆಟ್ಟದಾಗಿ ಮಾತಾಡೋದು. ಯಾರಿಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿರ್ಲಿಲ್ಲೋ ಅವ್ರು ಹೇಳೋದು ಮಾತುಗಳು. ಗಾಂಧೀಜಿ ಬಗ್ಗೆ ಮಾತಾಡೋದು ವಿರುದ್ಧವಾಗಿ, ನೆಹರೂರವ್ರ ಬಗ್ಗೆ ವಿರುದ್ಧವಾಗಿ ಮಾತಾಡೋದು, ಇವೆಲ್ಲ ರಾಜಕೀಯವಾಗಿ ಮಾತಾಡ್ತಕ್ಕಂಥ ವಿಚಾರಗಳು. ರಾಜಕೀಯ ಮಾಡಲಿ, ಆದರೆ ನೆಹರೂರಂತ ಮಹಾಪುರುಷರನ್ನ, ಒಬ್ಬ ದೇಶ ಪ್ರೇಮಿ, ಸ್ವಾತಂತ್ರ್ಯ ಪ್ರೇಮಿ ಅಂತ ವ್ಯಕ್ತಿಯನ್ನ ನೆಹರು ಏನೂ ಮಾಡಲಿಲ್ಲ. ಈ ದೇಶಕ್ಕೆ, ದೇಶ ಒಡಿಲಿಕ್ಕೆ ಕಾರಣಕರ್ತರಾಗಿದ್ರು ಅಂತೆಲ್ಲ ಹೇಳ್ತಕ್ಕಂಥದ್ದು ಇದೆಯಲ್ಲ, ಇವೆಲ್ಲವೂ ಕೂಡ ರಾಜಕೀಯ. ಅದಕ್ಕೆ ನೆಹರೂರವರು ಪ್ರತಿ ಮಕ್ಕಳಿಗೂ ಕೂಡ ಎಂಥ ಶಿಕ್ಷಣ ಸಿಕ್ಕಬೇಕು ಅಂತಂದ್ರೆ ವೈಜ್ಞಾನಿಕ ಮತ್ತು ವೈಚಾರಿಕ ಶಿಕ್ಷಣ ಸಿಕ್ಕಬೇಕು ಅಂತ ಬಯಸಿದ್ರು. ನಮ್ಮ ದೇಶದಲ್ಲಿ ಜಾತಿಯ ವ್ಯವಸ್ಥೆಯನ್ನ ಬೆಂಬಲಿಸ್ತಕ್ಕಂಥ, ಮೌಢ್ಯಗಳನ್ನು ಬೆಂಬಲಿಸ್ತಕ್ಕಂಥ ಜನರಿದ್ದಾರೆ. ದಯಮಾಡಿ ಅವನ್ನ ಯಾವುದನ್ನು ನಂಬಕ್ಕೆ ಹೋಗ್ಬೇಡಿ. ನೀವೆಲ್ಲರೂ ಕೂಡ ವೈಜ್ಞಾನಿಕ ಮನೋಭಾವ, ವೈಚಾರಿಕ ಮನೋಭಾವವನ್ನು ಬೆಳೆಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋದು. ಇದನ್ನ ನೆಹರೂರವರು ಮಕ್ಕಳಿಂದ ಬಯಸಿದಂಥದ್ದು. ಎಂಥ ಮಕ್ಕಳು ಈ ದೇಶಕ್ಕೆ ಬೇಕು ಅಂತಕ್ಕಂಥದ್ದನ್ನು ಕಂಡಿದ್ರು. ಅದಕ್ಕೆ ಮಕ್ಕಳುಗಳು ದೊಡ್ಡ ದೊಡ್ಡ ಕನಸುಗಳನ್ನ ಕಟ್ಟಬೇಕು. ಆ ಕನಸುಗಳನ್ನು ನನಸಾಗಲಿಕ್ಕೆ ಪ್ರಯತ್ನವನ್ನು ಮಾಡೋದು ಅಲ್ವಾ? ಶಿಕ್ಷಣ ಯಾರಪ್ಪನ ಮನೆ ಸೊತ್ತಲ್ಲ. ಅವಕಾಶಗಳು ಸಿಕ್ಬೇಕಷ್ಟೇ. ಅವಕಾಶಗಳನ್ನು ಎಷ್ಟು ಮಟ್ಟಿಗೆ ನಾವು ಬಳಸ್ಕೊಳ್ತೀವಿ ಅದ್ರ ಮೇಲೆ ವಿದ್ಯಾವಂತರಾಗೋದು,
ವ್ಯಕ್ತಿತ್ವ ಬೆಳೀತಕ್ಕಂಥದ್ದು, ಸಮರ್ಥರಾಗ್ತಕ್ಕಂಥದ್ದು. ಅದನ್ನ ಈಗ ನೋಡಿ, ಅವನು ಎಲ್ಲಿ ಹಳ್ಳಿ ಗೌರ್ಮೆಂಟ್ ಶಾಲೆಯಲ್ಲಿ ಓದಿರೋದು, ಗೌರ್ಮೆಂಟ್ ಶಾಲೆಯಲ್ಲಿ IIT-ನಲ್ಲಿ ಪಡ್ಕೊಂಡಿದ್ದಾರೆ, ಅಡ್ಮಿಷನ್ ಪಡ್ಕೊಂಡಿದ್ದಾರೆ ಪ್ರವೇಶ, ಅಲ್ವೇನಪ್ಪ? ಯಾವ ಗೌರ್ಮೆಂಟ್ ಶಾಲೆಯಲ್ಲಿ ಓದೋರು? ಗೌರಿಬಿದನೂರು. ಕೂತು 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 ನಿಂತ್ಕೆ ಬಿಡ, ಪದೇ ಪದೇ